ಫುಲ್ಲು ನಿಮಗೆ ಯಾವ್ದಾವ್ದು ಗಾಡಿಗಳು ಬೇಕು, ಯಾವ XUV ನೋಡ್ತಾ ಇದ್ದೀರಾ, XUV ನೋಡ್ತಾ ಇದ್ದೀರಾ, 7 ಸೀಟರ್ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಕೂಡ ಸಿಗುತ್ತೆ. ಅದು ಕೂಡ ಕಡಿಮೆ ಡೌನ್ ಪೇಮೆಂಟಲ್ಲಿ ಇರುತ್ತೆ. ಸರ್ VH ಕಾರ್ಸ್ ಅಲ್ಲಿ ಮನುಷ್ಯರು ಮಾತ್ರ ಅಲ್ಲ, ದೆವ್ವಗಳು ಬಂದು ತಗೊಂಡ್ಬಿಡ್ಬೇಕು ಸರ್ ಗಾಡಿ. ಅಂತ ರೇಟಲ್ಲಿ ಗಾಡಿ ಕೊಡ್ತಾ ಇದೀನಿ ಸರ್. 4.5 ಲಕ್ಷ ಹೇಳ್ತಾ ಇದ್ದೀವಿ. ಓಕೆ, 4,25,000 ಬಂದರೆ ಇನೋವಾ. ಅಲ್ಲಿ 75,000 ಡೌನ್. ಹೌದು, 75,000 ತಂದರೆ ಈ ಮಾರುತಿ ಕಂಪ್ನಿ ವಿಟಾರಾ ಬ್ರೀಜಾ ಬೇರೆ ಟಾಪ್ ಎಂಡ್ ಗಾಡಿ. ಇದು ಟಾಪ್ ಎಂಡ್ ಫುಲ್ಲಿ ಟಾಪ್ ಎಂಡ್ ಅಲ್ಕಾಜರ್ 1.5 ಪ್ರೆಸ್ಟೀಜ್. ಓಕೆ ಸರ್, ವಿಟಾರಾ ಬ್ರೀಜಾ ನ್ಯೂ ಶೇಪ್ 23 ಮಾಡಲು. ಓಕೆ, ವಿತ್ ನಿಮಗೆ ಸನ್ರೂಫ್ ಬರುತ್ತೆ. ಒಂದು ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. 6,25,000 ಗಾಡಿ ಕೊಡ್ತೀನಿ. 6 ಲಕ್ಷನೂ ಲೋನ್ ಮಾಡಿಸ್ಕೊಡ್ತೀನಿ. 25,000 ಡೌನ್ ಪೇಮೆಂಟ್ ಅಲ್ಲಿ 25,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿನೂ ಸಿಗುತ್ತೆ. ಮಾಡಲ್ ಯಾವ್ದು ಇದು? 2015 ಸಿಂಗಲ್ ಓನರ್ ಗಾಡಿ. 4 ಲಕ್ಷನೂ ಲೋನ್ ಮಾಡಿಸ್ಕೊಡ್ತೀವಿ. ಬರೀ 25,000 ತಂದ್ರೆ ಈ ಗಾಡಿನೂ ಸಿಗುತ್ತೆ. ಅದು ಕೂಡ 14 ಮಾಡಲ್ ಸಿಂಗಲ್ ಓನರ್ ಗಾಡಿ. 50,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿನೂ ಸಿಗುತ್ತೆ. 2021 ಮಾಡಲು. ಓಕೆ, ಬರೀ 28,000 ಓಡಿದೆ. ಅಲ್ಲಿ 1 ಲಕ್ಷ ಡೌನ್ 1 ಲಕ್ಷ ಡೌನ್ ಪೇಮೆಂಟ್ ತರಬೇಕು. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಇದು ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಈ 21 ಮಾಡಲು ಸಹಿತನು ತಗೊಂಡು ಹೋಗ್ಬೋದು. ಮತ್ತೊಮ್ಮೆ ನಿಮಗೋಸ್ಕರ VH ಕಾರ್ಸಿಗೆ ಬಂದಿದ್ದೀನಿ. SUV XUV 7 ಸೀಟರ್ ಸೆಗ್ಮೆಂಟ್ ನೋಡ್ತಾ ಇದ್ರೆ. ಸೊ ನೀವು ನೋಡ್ತಾ ಇರ್ಬೋದು ಫುಲ್ಲು ನಿಮಗೆ ಯಾವ್ದಾವ್ದು ಗಾಡಿಗಳು ಬೇಕು, ಯಾವ XUV ನೋಡ್ತಾ ಇದ್ದೀರಾ, XUV ನೋಡ್ತಾ ಇದ್ದೀರಾ, 7 ಸೀಟರ್ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಕೂಡ ಸಿಗುತ್ತೆ. ಅದು ಕೂಡ ಕಡಿಮೆ ಡೌನ್ ಪೇಮೆಂಟಲ್ಲಿ ಇರುತ್ತೆ. ಕಂಡೀಷನ್ ಬಗ್ಗೆ ಮಾತಾಡೋಂಗಿಲ್ಲ ಏನು ಸರ್? ಎಲ್ಲ ಗುಡ್ ಕಂಡೀಷನ್, ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಅಡ್ರೆಸ್ ಹೇಳ್ಬಿಡಿ ಸರ್. ಹಾಗಾದ್ರೆ ಸರ್, ನಮ್ದು ಅಡ್ರೆಸ್ VH ಕಾರ್ಸು, ಉಲ್ಲಾಳ್ ಮೇನ್ ರೋಡು, ನಾಗರಬಾವಿಗೆ ಹತ್ರ ಇದೆ, ಯೂನಿವರ್ಸಿಟಿಗೆ ಹತ್ರ ಇದೆ, ಈ ಕಡೆ ಕೆಂಗೇರಿಗೆ ಹತ್ರ, ಮಾಗಡಿ ರೋಡಿಗೆ ಹತ್ರ ಇದೆ ಸರ್. ಓಕೆ, ನಿಮ್ದು ಇವತ್ತು 2 ಪಾರ್ಟ್ ವಿಡಿಯೋ ಮಾಡ್ತಾ ಇದ್ದೀವಿ ಸರ್. ಹೌದು, ಮಾಡಿ. ಒಂದು SUV XUV ಮಾಡ್ಬಿಡೋದ. ಸೊ ಇನ್ನೊಂದು ನಿಮ್ಮದು ಮಿಡ್ ಬಜೆಟ್ ಏನಿರುತ್ತೆ, ಮತ್ತೆ ಲೋ ಬಜೆಟ್, ಮಿಡ್ ಬಜೆಟ್, ಸೊ ಇಂಥದ್ದು ಹ್ಯಾಚ್ ಬ್ಯಾಕ್ ಸೈಡ್ ಸರ್ ನಮ್ಮ ಹತ್ರ ಈಗ 1.5 ಲಕ್ಷದಿಂದನೂ ಸ್ಟಾರ್ಟ್. 1.5 ಲಕ್ಷದಿಂದ 20 ಲಕ್ಷ ಗಂಟ ಗಾಡಿ ಇದೆ. 20 ಲಕ್ಷದವರೆಗೂ ಸ್ಟಾರ್ಟ್ ಇದೆ. ಯಾವ ಮಾಡಲಿಂದ ಲೋನ್ ಆಗುತ್ತೆ ಸರ್? ಎಬೋ ನಿಮಗೆ 12 ಮೇಲೆ ಲೋನ್ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ 12 ಮೇಲೆ ಇರಬೇಕು ವೆಹಿಕಲ್ಸ್. ಸಿಬಿಲ್ ಚೆನ್ನಾಗಿದ್ರೆ 100% ಲೋನ್ ಆಗುತ್ತೆ. ಓಕೆ, ಸಿಬಿಲ್ ಏನೋ ಕಡಿಮೆ ಇತ್ತು ಅಂದರೆ ಲೋನ್ ಸ್ವಲ್ಪ ಕಡಿಮೆ ಆಗುತ್ತೆ, ಲೋನ್ ಆಗುತ್ತೆ ಬಟ್ ಕಡಿಮೆ ಆಗುತ್ತೆ. 50-50 ಆಗುತ್ತೆ ಲೋನು. ಓಕೆ, ಹೆಂಗಿರುತ್ತೆ ಸರ್ ಇವತ್ತು ಪ್ರೈಸು? ಒಳ್ಳೆ ಪ್ರೈಸ್ ಇರುತ್ತೆ. ಪ್ರೈಸ್ ಎಲ್ಲ ಬೆಸ್ಟ್ ಪ್ರೈಸ್ ಅಲ್ಲಿ ಕ್ವಾಲಿಟಿ ವೆಹಿಕಲ್ ಕೊಡ್ತಾ ಇದೀವಿ. ಒಂದ್ ವೇಳೆ ಪ್ರೈಸ್ ಅನ್ನೋದಕ್ಕಿಂತ ಕ್ವಾಲಿಟಿ ವೆಹಿಕಲ್ ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಓಕೆ, ಕ್ವಾಲಿಟಿ ವೆಹಿಕಲ್ ಪ್ರೈಸ್ ನಮಗೇನು ಕಮ್ಮಿ ಬರಲ್ಲ, ನಾವು ಕಮ್ಮಿ ಕೊಡಕ್ಕೆ. ನಾವು ಕ್ವಾಲಿಟಿ ವೆಹಿಕಲ್ ತರೋದ್ರಿಂದ ನಾವು ಸ್ವಲ್ಪ ಅಲ್ಲಿ ಅಮೌಂಟ್ ಜಾಸ್ತಿನೇ ಕೊಟ್ಟು ತರಬೇಕಾಗತ್ತೆ. ಹಾಗಾಗಿ ನಾವು ಪ್ರೈಸ್ ಕಡಿಮೆ ಜಾಸ್ತಿ ಅನ್ನೋದಕ್ಕಿಂತ ಕ್ವಾಲಿಟಿ ಬಗ್ಗೆ ನಾವು ಸ್ವಲ್ಪ ಫ್ಯೂಚರ್ ತಲೆ ಕೆಡಿಸ್ಕೊಂತ ಇದ್ವಿ. ಓಕೆ, ನಮಗೆ ಬಾಡಿ ಲೈನ್ ಆಗಲಿ, ಇಂಜಿನ್ ಕಂಡೀಷನ್ ಆಗಲಿ, ಆಸ್ಟನ್ ಫ್ರೀ ಇರಬೇಕು ವೆಹಿಕಲ್, ಒರಿಜಿನಲ್ ಪೇಂಟಲ್ಲಿ ಗಾಡಿ ಇರಬೇಕು, ಇಂಥವೆಲ್ಲ ನಾವು ನೋಡ್ತೀವಿ. ಸುಮ್ಮನೆ ಯಾವುದೋ ಒಂದು ತಂದು ಕೊಟ್ಬಿಟ್ಟು ಕಡಿಮೆ ರೇಟಿಗೆ ಕೊಟ್ಟ ಅಂತ ತಂದು ಕೊಟ್ಬಿಟ್ಟು ತಗೊಂಡೋಗಿ ಅವರೆಲ್ಲ ನಿಲ್ಸ್ಕೊಂಡು ಅದನ್ನ ರಿಪೇರಿ ಮಾಡಿಸ್ಕೊಂಡು ನಮ್ಮನ್ನು ಬೈಕೊಂಡು ಯಾಕೆ ನಾವು ಅಂತೆಲ್ಲ ತರೋದಿಲ್ಲ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ. ಮಾರ್ಕೆಟಿಗಿಂತ ಒಂದು 10,000 ರೂಪಾಯಿ ನಮ್ಮ ಹತ್ರ ಕಡಿಮೆ ಇದೆ ಅನ್ಕೊಬೇಕು, ಆ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ. ಅಂದ್ರೆ ಬೇರೆಯವ್ರ ಹತ್ರ ಬೈಸ್ಕೊಳಂಗಿರಲ್ಲ. ಗಾಡಿ ತಗೊಂಡವ್ರು ನಿಮ್ದೇ ಓಡಿಸ್ಬೋದು ಅವರು. ಎಲ್ಲೋ ತಗೊಂಡೋಗಿ ಗ್ಯಾರೇಜಿಗೆ ಬಿಡೋ ಥರ ಇರಲ್ಲ. ತಗೊಂಡು ಹೋದ್ರೆ ಆರಾಮಾಗಿ ಒಂದು 2-3 ವರ್ಷ ಆಗಲಿ, ಒಂದು 5 ವರ್ಷ ಆಗಲಿ ಚೆನ್ನಾಗಿ ಓಡಿಸ್ಕೊಂಡಿರ್ಬೋದು. ಓಕೆ ಸರ್, ಖಂಡಿತವಾಗಿ ಮೇನ್ ಅದೇ ಅಲ್ವಾ ಸರ್? ಅದೇ ಮೇನ್. ಈಗ ಯಾವುದೋ ಈ ತಳ್ಳ ಗಾಡಿ ಕೊಟ್ಬಿಟ್ಟು ತಳ್ಕೊಂಡಿರಕ್ಕಾಗಲ್ಲ ಅವರು. ಆಮೇಲೆ ನಮ್ಮನ್ನು ತಗೊಂಡೋದ್ಮೇಲೆ ನಮ್ಮ ಬೈಕೊಂಬಾರ್ದು. ಅಟ್ಲೀಸ್ಟ್ ಕೊಟ್ಟಿರೋ ದುಡ್ಡಿಗೆ ಒಂದು ಚೆನ್ನಾಗಿರೋ ವೆಹಿಕಲ್ ಕೊಟ್ಟಿದ್ದಾರೆ ಅಂತ ನಮಗೆ ಫೋನ್ ಮಾಡಿ ಒಳ್ಳೆ ವೆಹಿಕಲ್ ಕೊಟ್ಟಿದ್ದೀರಾ, ನಮ್ಮ ಫ್ರೆಂಡಿಗೂ ಕಳಿಸ್ತಾ ಇದೀನಿ, ಕೊಡಿ ಅನ್ಬೇಕು. ಓಕೆ, ಖಂಡಿತ ಸರ್. ಸೊ ಇವತ್ತು ನಾವು ಇನೋವಾಯಿಂದ ಸ್ಟಾರ್ಟ್ ಮಾಡೋಣ ಸರ್. ಯಾಕಂದರೆ ಪ್ರತಿಯೊಬ್ಬರು ಕೇಳುವಂಥ ಗಾಡಿ 7 ಸೀಟರ್ ವೆಹಿಕಲ್. ಸೊ ನೀವು ನೋಡ್ತಾ ಬೋದು, ಅದು ಕೂಡ ಕರ್ನಾಟಕ ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ K05 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು? ಸರ್ ನಮ್ಮ ಹತ್ರ ಒಂದು ಇನೋವಾ 2007 ಮಾಡಲ್ಲ, ಸೆಕೆಂಡ್ ಓನರ್. ಓಕೆ, 2 ಲಕ್ಷ ಓಡಿದೆ ಗಾಡಿ. ವೆಲ್ ಮೇಂಟೈನ್ ಗಾಡಿ, ಆಸ್ಟನ್ ಫ್ರೀ ವೆಹಿಕಲ್, ಒರಿಜಿನಲ್ ವೆಹಿಕಲ್. ಓಕೆ, G4 ಇದು. ಟೈರ್ ಕಂಡೀಷನ್ ಚೆನ್ನಾಗಿದೆ, ಬಾಡಿ ಕಂಡೀಷನ್ ಚೆನ್ನಾಗಿದೆ, ಇಂಜಿನ್ ಕಂಡೀಷನ್ ಚೆನ್ನಾಗಿದೆ, ತುಂಬ ಒರಿಜಿನಲ್ ವೆಹಿಕಲ್. ಸರ್ 4.5 ಲಕ್ಷ ಹೇಳ್ತಾ ಇದ್ದೀವಿ. ಓಕೆ, 4,25,000 ಬಂದರೆ ಇನೋವಾ 8 ಸೀಟರ್ ವೆಹಿಕಲ್ ಕೊಡ್ತಾ ಇದೀವಿ. ಓಕೆ, ಸೊ ಕೇಳಿದ್ರಲ್ಲ. ಸೊ ಪ್ರೈಸಿಂಗಲ್ಲಿ ಯಾರಾದರೂ ಕಡಿಮೆ ಬಜೆಟಲ್ಲಿ ಒಳ್ಳೆ 7 ಸೀಟರ್ ವೆಹಿಕಲ್ ಬೇಕು, ಫ್ಯಾಮಿಲಿ ಯೂಸಿಗೆ ಬೇಕು ಅನ್ನೋರು, ಸೊ ಖಂಡಿತವಾಗಿ ಒಂದ್ಸಲ ಬಂದು ಟ್ರಯಲ್ ನೋಡಿದ್ರೆ ಖಂಡಿತವಾಗಿ ನಿಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ಅಂಥ ಒಂದು ಕಂಡೀಷನಲ್ಲಿ ಇರುತ್ತೆ. ಸೊ ನೀವು ನೋಡ್ತಾ ಬೋದು. ನೆಕ್ಸ್ಟ್ ವೆಹಿಕಲ್ ಸರ್, ಈ ಬಗ್ಗೆ ಡೀಟೇಲ್ ಕೊಡಿ ಸರ್. ಸರ್ ಅಲ್ಕಾಜರ್. ಓಕೆ, 2022 ಮಾಡಲು, ಡೀಸೆಲ್ ವೆಹಿಕಲ್, ಬರೀ 60,000 ಓಡಿದೆ, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, ವೆಲ್ ಮೇಂಟೆನೆನ್ಸ್, ಪ್ರತಿ 5,000ಕ್ಕೂ ಸರ್ವಿಸ್ ಮಾಡಿಸಿದ್ದಾರೆ ಕಸ್ಟಮರ್. PPF ಎಲ್ಲ ಆಗಿದೆ ಈ ಗಾಡಿ, ಫುಲ್ PPF ಆಗಿ ಪಾಲಿಶ್ ಆಗಿ ಎಲ್ಲ ಕಸ್ಟಮರೇ ಮಾಡಿದ್ದಾರೆ. ಶೋರೂಮಲ್ಲಿ ನಿಮಗೆ ಪ್ರೆಸೆಂಟ್ ಇವತ್ತು 26 ಲಕ್ಷ ರೇಟ್ ಇದೆ. ನಾನೊಂದು ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ, 18,75,000 ಹೇಳ್ತಾ ಇದ್ದೀವಿ ವೆಹಿಕಲ್ಗೆ. ಫುಲ್ ಟಾಪ್ ಎಂಡ್ ಗಾಡಿ ಇದು. ಟಾಪ್ ಎಂಡ್ ಫುಲ್ಲಿ ಟಾಪ್ ಎಂಡ್ ಅಲ್ಕಾಜರ್ 1.5 ಪ್ರೆಸ್ಟೀಜ್.
ಓಕೆ ಫುಲ್ ಟಾಪ್ ಎಂಡು ಸಿಂಗಲ್ ಓನರ್ ಗಾಡಿ 60,000 ಓಡಿದೆ. ಡೀಸೆಲ್ ವೆಹಿಕಲ್ 7 ಸೀಟರ್ ವೆಹಿಕಲ್. ಫೈನಲ್ ಟು ಫೈನಲ್ 17,60,000 ರೂಪಾಯಿ ಗಾಡಿ ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 16 ಲಕ್ಷ ಲೋನ್ ಕೊಡಿಸ್ತೀವಿ. ಅಲ್ಲಿ 1,60,000 1,60,000 ತಂದ್ರೆ ಈ ಗಾಡಿ ತಗೊಂಡು ಹೋಗ್ಬೋದು. ಸಿಬಿಲ್ ಚೆನ್ನಾಗಿರ್ಬೇಕು, IT ಇರಬೇಕು ಅವ್ರದ್ದು. ಓಕೆ. ಸೊ ಈ ಗಾಡಿ ನಿಮಗೆ ಪ್ರತಿಯೊಂದು ಫೀಚರ್ಸ್ ಕೂಡ ಇರುತ್ತೆ. ಅಂದರೆ ಅಲೋವಿಲ್ಸ್ ಇರ್ಬೋದು, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೋಡ್ ಕಂಟ್ರೋಲು, ಕ್ರೂಸ್ ಕಂಟ್ರೋಲು, ಆಟೋಮೆಟಿಕ್ AC ವಿತ್ ನಿಮಗೆ ಸೂರ್ಯ ಚಾವಣಿ ಅಂದರೆ ಸನ್ ರೂಫ್ ಅಂತ ಏನು ಹೇಳ್ತೀವಿ. ಸೊ ಅದು ಸನ್ ರೂಫ್ ಇದೆ. ಹೌದು. ಸೊ ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಸೊ ನೀವು ಹೊಸ ಪ್ರೈಸ್ದು ನೀವು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇವ್ರು ಏನು ಹೇಳಿದರೆ ಸೊ ಖಂಡಿತವಾಗಿ ಅದೇ ಪ್ರೈಸಲ್ಲೇ ಇರುತ್ತೆ. ಯಾಕಂದರೆ ಆಲ್ಕಜಾರ್ದು ಇನ್ವೆಂಟ್ರಿ ವಿಡಿಯೋ ನಾನೇ ಮಾಡಿದ್ದೆ ಶೋರೂಮಲ್ಲಿ ಲಾಂಚ್ ಆದಾಗ. ಸೊ ಯಾರಾದರೂ ಆಲ್ಕಜಾರ್ ಹುಡುಕ್ತಾ ಇದ್ದರೆ ಸೊ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಸೊ ಒಳ್ಳೆ ಅಮೌಂಟಲ್ಲಿ ನಿಮ್ಗೆ ಲೋನ್ ಕೂಡ ಸಿಗ್ತದೆ. ನೆಕ್ಸ್ಟು ನೀವೇನಾದರೂ ಸೊ ಲೋ ಮೇಂಟೆನೆನ್ಸಲ್ಲಿ ಇರಬೇಕು ಸರ್, ಮತ್ತು ನನಗೆ ಮಾರುತಿ ಕಾರ್ಗಳೇ ಬೇಕು ಅನ್ನೋರಿಗೆ ಮಾರುತಿ ಸುಜುಕಿ ಬ್ರೆಜಾ ಕೂಡ ಇರುತ್ತೆ. ನೀವು ನೋಡ್ತಾ ಬರ್ತೀವಿ ಇದರಲ್ಲಿ ನಿಮಗೆ ವಿತ್ ಅಲೋವಿಲ್ಸ್ ಇರುತ್ತೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಸರ್ ಈಗ ಈ ಗಾಡಿ ಬಗ್ಗೆ ಡೀಟೇಲು ಸರ್ ಇದು ಸರ್ ವಿಟಾರಾ ಬ್ರಿಜಾ ನ್ಯೂ ಶೇಪ್ 23 ಮಾಡಲು. ಓಕೆ. ವಿತ್ ನಿಮಗೆ ಸನ್ ರೂಫ್ ಬರುತ್ತೆ. ವಿತ್ ಸನ್ ರೂಫ್. ಓಕೆ. ವಿತ್ ಸನ್ ರೂಫ್ ಬರುತ್ತೆ. ಮತ್ತೆ ಎಲ್ಲ ಫೀಚರ್ಸು ಇದೆ ಗಾಡಿನಲ್ಲಿ. ಫುಲ್ ಟಾಪ್ ಆ್ಯಂಡ್ ವರ್ಷನ್ನು ZXi ಬ್ರೀಜಾ ಶೋರೂಮಲ್ಲಿ 15,80,000 ಇದೆ ಇವತ್ತು ರೇಟ್. ಇದು ಬರೀ 40,000 ಓಡಿದೆ. ಸಿಂಗಲ್ ಓನರ್ 23 ಮಾಡಲು ಬ್ರೀಜಾ ZXi ಫುಲ್ಲಿ ಟಾಪ್ ಆ್ಯಂಡ್ ಸನ್ ರೂಫ್ ಗಾಡಿ. ಓಕೆ ಸರ್. ಸರ್ ಫೈನಲ್ ಟು ಫೈನಲ್ ಈ ಗಾಡಿನ ನಾವು 12,80 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 12,25,000 ಗಾಡಿ ಕೊಡ್ತೀವಿ. ಓಕೆ. ಲೋನ್ ಬೇಕು ಅನ್ನೋರಿಗೆ 11.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಅಲ್ಲಿ 75,000. ಹೌದು, 75,000 ತಂದರೆ ಈ ಮಾರುತಿ ಕಂಪ್ನಿ ವಿಟಾರಾ ಬ್ರಿಜಾ ಬೇರೆ ತೊಗೊಂಡೋಗ್ಬೋದು. ಓಕೆ. ಸೊ ಅದು ಕೂಡ ಪೆಟ್ರೋಲ್ ವೇರಿಯಂಟ್ ಇರುತ್ತೆ, ಲೋ ಮೇಂಟೆನೆನ್ಸ್ ಕೂಡ ಇರುತ್ತೆ. ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಸನ್ ರೂಫ್ ಇದೆ. ಓಕೆ. ಸೊ ನೆಕ್ಸ್ಟು ಸೊ ಗಾಡಿ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಇರುವಂಥ ಮಾರುತಿ ಸುಜುಕಿ ಎರ್ಟಿಗಾ, ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ. ಈಗ ಇದ್ರ ಬಗ್ಗೆ ಡೀಟೇಲು ಸರ್. ಸರ್ 2015 ಮಾಡಲ್ ಗಾಡಿ, ಸಿಂಗಲ್ ಓನರು. ಓಕೆ. ಗಾಡಿ ವೆಲ್ ಮೇಂಟೆನೆನ್ಸ್ ಆಗಿದೆ. 88,000 ಓಡಿದೆ. ಪೆಟ್ರೋಲ್ ಗಾಡಿ, ಗ್ರೇ ಕಲರ್ ಗಾಡಿ. ಇದು ಬ್ಲಾಕ್ ಅಲ್ಲ, ಗ್ರೇ ಕಲರ್ ಗಾಡಿ. ಹಾ, ತುಂಬಾ ಚೆನ್ನಾಗಿದೆ ಸರ್. ಫೈನಲ್ ಟು ಫೈನಲ್ 6.5 ಹೇಳ್ತಾ ಇದೀವಿ. ಒಂದು ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. 6,25,000 ಗಾಡಿ ಕೊಡ್ತೀನಿ. 6 ಲಕ್ಷನೂ ಲೋನ್ ಮಾಡಿಸ್ಕೊಡ್ತೀನಿ. 25,000 ಡೌನ್ ಪೇಮೆಂಟ್ ಅಲ್ಲಿ 25,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿನೂ ಸಿಗುತ್ತೆ. ಮಾಡಲ್ ಯಾವ್ದು ಇದು? 2015 ಸಿಂಗಲ್ ಓನರ್ ಗಾಡಿ. ಓಕೆ. ಅದು ಕೂಡ ಏಕಮಾಲಿಕರ ವೆಹಿಕಲ್ VXi ಪೆಟ್ರೋಲ್ ವೆಹಿಕಲ್. ಓಕೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬೇಕು ನಾವು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ರೆನಾಲ್ಟ್ ಡಸ್ಟರ್ K0. ಹಾಗೆ ರೆನಾಲ್ಟ್ ಡಸ್ಟರ್ 2014 ಮಾಡಲು. ಓಕೆ. ಸಿಂಗಲ್ ಓನರ್, ವೈಟ್ ಕಲರ್ ಗಾಡಿ, 85 PS. ಓಕೆ. ತುಂಬಾ ಚೆನ್ನಾಗಿದೆ. 68,000 ಓಡಿದೆ. 68,000 ಕಿಲೋಮೀಟರ್. 68,000 ಓಡಿದೆ. ಓಕೆ. ಮಿಡ್ ವರ್ಷನ್ ಗಾಡಿ ಇದು. ಇದರಲ್ಲೂ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮು, ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಓಕೆ ಸರ್. ವೆಲ್ ಮೇಂಟೆನೆನ್ಸ್ ಗಾಡಿ. ಫೈನಲ್ ಟು ಫೈನಲ್ಲು 4.25 ಹೇಳ್ತಾ ಇದ್ದೀವಿ. 4,25,000 ಬಂದರೆ ಈ ಗಾಡಿನೂ ಕೊಡ್ತೀವಿ. ಸಿಂಗಲ್ ಓನ್ ಗಾಡಿ. ಲೋನ್ ಬೇಕು ಅನ್ನೋರಿಗೆ 4 ಲಕ್ಷನೂ ಲೋನ್ ಮಾಡಿಸ್ಕೊಡ್ತೀವಿ. ಬರೀ 25,000 ತಂದ್ರೆ ಈ ಗಾಡಿನೂ ಸಿಗುತ್ತೆ. ಅದು ಕೂಡ 14 ಮಾಡಲ್ ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಸೊ ನೀವು ನೋಡ್ತಾ ಬೋದು ಗಾಡಿ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀವಿ. ಇಂಟೀರಿಯರ್ ಎಲ್ಲ ನಾವು ಸ್ಕಿಪ್ ಮಾಡ್ತಾ ಇದೀವಿ, ಯಾಕಂದ್ರೆ ವಿಡಿಯೋ ಲೆಂತ್ ಆಗೋ ಒಂದೇ ಒಂದು ಉದ್ದೇಶದಿಂದ ಅದನ್ನು ಕೂಡ ನಾವು ತೋರಿಸ್ಕೊಡ್ತಾ ಇಲ್ಲ. ಸೊ ಯಾರಾದರೂ ಬೇಕು ಅನ್ನೋರು ಇವರ ಒಂದು ನಂಬರ್ಗೆ ಏನಿರುತ್ತೆ ವಿಡಿಯೋದಲ್ಲಿ ನಿಮಗೆ ಸೊ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಆ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಕೂಡ ಫೋಟೋಸ್ ಎಲ್ಲನೂ ಕೂಡ ಸಿಗುತ್ತೆ. ಜೊತೆ ಇವರ ಒಂದು ಕ್ಯಾಟ್ಲಾಗ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾಕಂದ್ರೆ ಅದರಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಪಿಕ್ಸ್ ಸಿಗುತ್ತೆ. ಮತ್ತು ಇವ್ರ ಹತ್ರ ಇರುವಂಥ ಪ್ರತಿಯೊಂದು ಸ್ಟಾಕ್ಸ್ ಕೂಡ, ಅಂದರೆ ಬರೀ SUV XUV ಮಾತ್ರ ಅಲ್ಲ, ರಿಮೈನಿಂಗ್ ಕಾರ್ಸ್ ಏನೇನಿದೆ ಎಲ್ಲನೂ ಕೂಡ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಸರ್ ನಮ್ಮ ಹತ್ರ ಟಾಟಾ ನೆಕ್ಸಾನ್ ಟಾಪ್ ಎಂಡ್ ಬೇಕು ಅನ್ನೋರಿಗೆ ನಮ್ಮ ಹತ್ರ ಡೀಸೆಲ್ ವೆಹಿಕಲ್ ನೆಕ್ಸಾನ್ ಎಕ್ಸಾಕ್ಟ್ ಪ್ಲಸ್ S ಅಂಡ್ ಟಾಪ್ ಅಂಡ್ ಸನ್ ರೂಫ್ ಬರುತ್ತೆ. ಓಕೆ. ವಿತ್ ಡೀಸೆಲ್ ವೆಹಿಕಲ್ ಓಡಿರೋದು 68,000 ಓಡಿದೆ. ಓಕೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಶೋರೂಮಲ್ಲಿ ಇದು 16 ಲಕ್ಷ ಚಿಲ್ಲರೆ ಇದೆ. ನಾವು ಇದಕ್ಕೆ 10,95,000 ಹೇಳ್ತಾ ಇದ್ದೀವಿ. ಓಕೆ ಸರ್. 10.5 ಲಕ್ಷ ಬಂದರೆ ಈ ಡೀಸೆಲ್ ಗಾಡಿ, ಸಿಂಗಲ್ ಓನರು, ಫುಲ್ಲಿ ಟಾಪ್ ಎಂಡ್ ಗಾಡಿ ವಿತ್ ಸನ್ ರೂಫ್ ಇರೋಂಥ ಡೀಸೆಲ್ ವೆಹಿಕಲ್ ಗಾಡಿನ ಕೊಟ್ಬಿಡ್ತೀವಿ. ಓಕೆ. 10 ಲಕ್ಷ ಲೋನೇ ಆಗುತ್ತೆ. 50,000 ಡೌನ್ ಪೇಮೆಂಟ್ ಅಂದರೆ ಈ ಗಾಡಿನೂ ಸಿಗುತ್ತೆ. ಓಕೆ. 50,000 ಅಂದರೆ 50,000 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ನೆಕ್ಸಾನ್ ಹುಡುಕ್ತಾ ಇದ್ರೆ ಅದು ಕೂಡ ಟಾಪ್ ಎಂಡ್ ಡೀಸೆಲ್ ವೆರೈಟಿ 18-20+ ಮೈಲೇಜ್ ಬರುವಂಥ ವೆಹಿಕಲ್ಲು. ಸೊ ನಿಮಗೆ ಗೊತ್ತಿದ್ರು ಮೇಂಟೆನೆನ್ಸ್ ಎಲ್ಲ ನಾವು ಹೇಳೋಂಗೆ ಇಲ್ಲ, ಯಾಕಂದರೆ ತುಂಬಾ ಲೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಅದು ಕೂಡ ವಿತ್ ಸೂರ್ಯ ಚಾವಣಿ ಅಂದರೆ ಸನ್ ರೂಫ್ ಜೊತೆ ಇರುವಂಥ ವೆಹಿಕಲ್ ಇರುತ್ತೆ. ಸೊ ನೋಡಿ ನಾನು ನಿಮಗೆ ಮತ್ತೊಂದು ಸಲ ಗಾಡಿ ತೋರಿಸ್ಕೊಡ್ತಾ ಇದ್ದೀನಿ, ಯಾಕಂದರೆ ತುಂಬ ಜನ ನೆಕ್ಸಾನ್ ಬಗ್ಗೆ ಕೇಳ್ತಾ ಇರ್ತೀರ, ಅದಕ್ಕೋಸ್ಕರನೇ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಟಾಟಾ ನೆಕ್ಸಾನ್ ನೀವೇನಾದರೂ ಹುಡುಕ್ತಾ ಇದ್ರೆ ಸೊ ಮಿಸ್ಸೇ ಮಾಡಬೇಡಿ, ಒಂದ್ಸಲ ವಿಸಿಟ್ ಮಾಡಿ. ಯಾಕಂದರೆ ನೀವು ಕಾರು ವೀಡಿಯೋದಲ್ಲಿ ನೋಡೋದಕ್ಕಿಂತ ಬಂದು ಖುದ್ದಾಗಿ ಓಡಿಸಿದಾಗ ಮಾತ್ರನೇ ನಿಮ್ಗೆ ಅದರದ್ದು ಗಂಧ ಅರಿವಾಗುವಂಥದ್ದು. ಸೊ ಬೇಕನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟು ಮತ್ತೊಂದು ಮಾರುತಿ ಸುಜುಕಿ ಎರ್ಟಿಗಾ, ಅದು ಕೂಡ ನ್ಯೂ ಶೇಪು K51 ಅಂದರೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಕಂಟ್ರಿ. ಇದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಅದು ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಸ್ಟೇರಿಂಗ್ ಮೋಡ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥ ವೆಹಿಕಲ್.
ಸರ್ ಈಗ ಇದ್ರ ಬಗ್ಗೆ ಡೀಟೇಲು ಸರ್. ಸರ್ ಇದು ಪೆಟ್ರೋಲ್ ವಿತ್ CNG. ಪೆಟ್ರೋಲ್ ವಿತ್ CNG. ಹೌದು, ಕಂಪನಿ ಫಿಟ್ಟಿಂಗ್ ಬಂದಿರೋಂಥ ವೆಹಿಕಲ್ಲು. ಪೆಟ್ರೋಲ್ ವಿತ್ CNG 2021 ಮಾಡಲು. ಓಕೆ. ಬರೀ 28,000 ಓಡಿದೆ. ಫೈನಲ್ 11 ಲಕ್ಷ ಹೇಳ್ತಾ ಇದೀವಿ ರೇಟು. ಫೈನಲ್ ಟು ಫೈನಲ್ 10,25,000 ಗಾಡಿ ಕೊಡ್ತೀವಿ. ಓಕೆ. 10,25,000 ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ ಓಕೆ 9,50,000 ಲೋನ್ ಆಗುತ್ತೆ. 75,000 ತಂದ್ರೆ ಈ ಗಾಡಿ ಲೋನ್ ಮಾಡಿಸ್ಕೊಂಡು ತೊಗೊಂಡೋಗ್ಬೋದು. ಬಟ್ ಲೋನ್ ಮಾಡಕ್ ಮುಂಚೆ ಎಲ್ಲರಿಗೂ ಹೇಳ್ತೀನಿ, ಬರೀ ಯಾರೋ 75,000 ತಂದ್ರೆ ಈಗ ಸಿಬಿಲ್ ಇಲ್ದಿರೋರಿಗೂ ಕೊಡಲ್ಲ, ಮತ್ತೆ ಕಡಿಮೆ ಸಂಬಳ ಇರೋರು ಕೊಡಲ್ಲ, ಕಡಿಮೆ ದುಡಿತಿರೋರಿಗೂ ಆ ಬಜೆಟ್ ಎಲ್ಲ ಕೊಡಲ್ಲ. ಅದಕ್ಕೆ ತಕ್ಕಂತೆ ಇರೋರಿಗೆ ಲೋನ್ ಆಗುತ್ತೆ. ಓಕೆ. ಅದು 9.5 ಲಕ್ಷ ಲೋನ್ ತಗೊಬೇಕಂದ್ರೆ ಅವರು ಒಂದು 20,000 ಕಟ್ಟೋ ಥರ ಇರಬೇಕು. ಹೌದು. ತಿಂಗಳ ಮಂತ್ಲಿ. ಹೌದು. ಆ ಥರ ಇರ್ತದೆ. ಬಟ್ ವೆಲ್ ಮೇಂಟೆನೆನ್ಸ್ ಗಾಡಿ, ತುಂಬ ಫೀಚರ್ಸ್ ಚೆನ್ನಾಗಿದೆ. ಸಿಂಗಲ್ ಓನರು, CNG ಪೆಟ್ರೋಲು. CNG ನಿಮಗೆ 28 ಮೈಲೇಜ್ ಬರುತ್ತೆ. ಓಕೆ. 100% 28 ಬರುತ್ತೆ. ತುಂಬಾ ಚೆನ್ನಾಗಿರೋಂಥ ವೆಹಿಕಲ್. ಬರೀ 28,000 ಓಡಿದೆ. 21 ಮಾಡಲು. ಯಾರೋ ಇಂಟ್ರೆಸ್ಟ್ ಬೈ ಮಾಡಿ. ಸಿಲ್ವರ್ ಕಲರ್ ತುಂಬ ಚೆನ್ನಾಗಿದೆ. ಓಕೆ. ಸೊ ಕೇಳಿದ್ರಲ್ಲ, ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಐಟಿಗೆ ಹುಡುಕ್ತಾ ಇದ್ರೆ ಅದು ಕೂಡ ಅದು CNG ವೆಹಿಕಲ್. ಸೊ ಖಂಡಿತವಾಗಿ ನೀವು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ XUV 500 K03 ಅಂದರೆ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ ನಮ್ಮ ಹತ್ರ XUV 500 2013 ಮಾಡಲು. ಓಕೆ. ಸೆಕೆಂಡ್ ಓನರ್ ಆಗಿದೆ. 60,000 ಅಷ್ಟೇ. ಜಿನೇ ನೋಡ್ರಿ, ಶೋರೂಮ್ ಹಿಸ್ಟ್ರಿ ಬಂದು ಎಲ್ಲ ನಮ್ಮ ಹತ್ರ ಶೋರೂಮ್ ಹಿಸ್ಟ್ರಿನೇ ಇರೋದು. ಓಕೆ. 60,000 ಓಡಿದೆ. 60,000 ಓಡಿರೋದು. 2013 W6 ವೇರಿಯಂಟ್. W6 ಡೀಸೆಲ್ ವೇರಿಯಂಟ್. ಸರ್ ಫೈನಲ್ ಟು ಫೈನಲ್ 6,75,000 ಹೇಳ್ತಾ ಇದೀವಿ. 6.5 ಲಕ್ಷ ಬಂದ್ರೆ ಈ ಗಾಡಿನೂ ಕೊಡ್ತೀವಿ. 13 ಮಾಡಲು ಸೆಕೆಂಡ್ ಓನರ್. ಬರೀ 60,000 ಓಡಿದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಪೇಂಟಲ್ಲಿ ಗಾಡಿ ಇದೆ. ಎಲ್ಲ ಗಾಡಿ ನಾನು ಅವಾಗಲೇ ಹೇಳ್ದಂಗೆ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾವುದು ಆಕ್ಸಿಡೆಂಟ್ ಆಗಿ ರೀಪೇಂಟ್ ಆಗಿ ಯಾವುದು ರೆಡಿ ಆಗಿಲ್ಲ. ನಮ್ಮ ಹತ್ರ ಇರೋಂಥ ಎಲ್ಲ ವೆಹಿಕಲ್ಸು ಒರಿಜಿನಲ್ ವೆಹಿಕಲ್ಸ್ ಸಿಗುತ್ತೆ. ಯಾವುದು ರೀಪೇಂಟ್ ಆಕ್ಸಿಡೆಂಟ್ ವೆಹಿಕಲ್ ಸಿಗಲ್ಲ. ಓಕೆ ಸರ್. ಹಾಗಾಗಿ ಈ ಗಾಡಿನ ಫೈನಲ್ ಟು ಫೈನಲ್ 6,50,000 ಕೊಡ್ತೀವಿ. ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಬಟ್ ವೆಲ್ ಮೇಂಟೆನೆನ್ಸ್ ಅಲ್ಲಿ ಗಾಡಿ ಇದೆ. ಓಕೆ. ಲೋನು ಸರ್ ಇದಕ್ಕೆ? ಲೋನ್ ಬೇಕು ಅಂದವರಿಗೆ ಈ ಗಾಡಿಗೆ 5.5 ಲಕ್ಷ ಲೋನ್ ಆಗುತ್ತೆ ಸರ್. ಅಲ್ಲಿಗೆ 1 ಲಕ್ಷ ಡೌನ್ 1 ಲಕ್ಷ ಡೌನ್ ಪೇಮೆಂಟ್ ತರಬೇಕು. ಓಕೆ. 1 ಲಕ್ಷ ಡೌನ್ ಪೇಮೆಂಟಲ್ಲಿ ನಿಮಗೆ XUV 500 ಕೂಡ ಸಿಗುತ್ತೆ. ಸೊ ಬೇಕನ್ನೋರು ವಿಸಿಟ್ ಮಾಡ್ಬೋದು. ಯಾಕಂದರೆ ತುಂಬ ಜನ XUV ಬೇಕು ಅಂತ ಯಾರ್ಯಾರು ಹುಡುಕ್ತಾ ಇರ್ತಾರೆ. ಸೊ ಖಂಡಿತವಾಗಿ ಒಂದ್ಸಲ ವಿಸಿಟ್ ಮಾಡಿ. ಸೊ ಖಂಡಿತ ನಿಮಗೆ ಖುಷಿ ಆಗುವಂಥ ಒಂದು ಕಂಡೀಷನಲ್ಲಿ ಗಾಡಿ ಇದ್ದೇ ಇರುತ್ತೆ. ಸೊ ನೆಕ್ಸ್ಟು ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಇರುವಂಥ 2 ಮಾರುತಿ ಸುಜುಕಿ ಬ್ರೆಜಾಗಳಿರುತ್ತೆ. ರೆಡ್ ಕಲರ್, ವೈಟ್ ಕಲರ್ 2 ಕೂಡ ಇರುತ್ತೆ. ಹಿಂದೆನೂ ಕೂಡ ಒಂದು ತೋರಿಸಿದ್ದು. ಸೊ ಈಗ ಮತ್ತೊಂದು ವೆಹಿಕಲ್. ಸೊ ನೋಡ್ತಾ ಆಗ್ಬೋದು, ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟೆ. ಆಲೋ ವೀಲ್ಸು, ಏರ್ ಬ್ಯಾಗು, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಬ್ಯಾಕ್ ವೈಫರ್, ಡಿಫಾಗೋ ಪ್ರತಿಯೊಂದು ಕೂಡ ಇರುವಂಥ ವೆಹಿಕಲ್ ಇದು. 18-20+ ಅಂದರೆ 18-20ಗಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಈಗ ಇದ್ರ ಬಗ್ಗೆ ಡೀಟೇಲ್. ಸರ್ 2017 ಮಾಡಲು ಸಿಂಗಲ್ ಓನರು. ZA+ ಟಾಪ್ ಎಂಡ್ ವೆಹಿಕಲ್. ಓಕೆ. ಸರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಓಡಿರೋದು 98,000 ಓಡಿದೆ. ಎಲ್ಲ ವೆಲ್ ಮೇಂಟೆನೆನ್ಸ್, ಶೋರೂಮ್ ರೆಕಾರ್ಡ್ ಇದೆ. ಸರ್ ಫೈನಲ್ ಟು ಫೈನಲ್ 8,65,000 ಹೇಳ್ತಾ ಇದೀವಿ. ಓಕೆ. ಫೈನಲ್ ಟು ಫೈನಲ್ 8 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. 8 ಲಕ್ಷಕ್ಕೆ 8 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 7 ಲಕ್ಷ ಲೋನ್ ಆಗುತ್ತೆ. ಓಕೆ. 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಇದು ಆಗುತ್ತೆ. ಓಕೆ. 1 ಲಕ್ಷ ಡೌನ್ ಪೇಮೆಂಟಲ್ಲಿ. ಹೌದು. ಓಕೆ. ಅಲ್ಲಿಗೆ ನೀವೇನಾದ್ರೂ ಕಡಿಮೆ ಡೌನ್ ಪೇಮೆಂಟ್ ಹುಡುಕ್ತಿದ್ರೆ ನಿಮ್ಗೆ ಎಷ್ಟು ಡೌನ್ ಪೇಮೆಂಟಲ್ಲಿ ಬೇಕು ಅಂದರೆ 25,000 ಹಿಡಿದು 1 ಲಕ್ಷ ಡೌನ್ ಪೇಮೆಂಟ್ವರೆಗೂ ಕೂಡ ನಿಮಗೆ XUV 7 ಸೀಟರ್ಗಳು ಸಿಗುತ್ತೆ. ಸೊ ಬೇಕನ್ನೋರು ವಿಸಿಟ್ ಮಾಡ್ಬೋದು. ಸೊ ಒಂದು ವೇಳೆ ಸರ್ ನನಗೆ ರೆಡ್ ಬೇಡ ಸರ್, ನನಗೆ ವೈಟ್ ಕಲರ್ ಬೇಕು ಸರ್ ಅನ್ನೋರಿಗೆ ಅದು ಕೂಡ ಇರುತ್ತೆ. ಅದು ಕೂಡ K05 ಅಂದರೆ ಇದು ಕೂಡ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್. ಪ್ರೊಜೆಕ್ಟರ್, ಹೆಡ್ ಲ್ಯಾಂಪು ಪ್ರತಿಯೊಂದು ಕೂಡ ಇರುವಂಥದ್ದು. ಇದರಲ್ಲೂ ಕೂಡ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಎಲ್ಲನೂ ಕೂಡ ಇರುತ್ತೆ. ಬಟ್ ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್. ಯಾಕಂದರೆ ಸರ್ ಡೀಸೆಲ್ ಬೇಡ ಸರ್, ಅದು ತುಂಬ ಜಾಸ್ತಿ ಓಡಿಸಲ್ಲ ಸರ್, ನನಗೆ ಪೆಟ್ರೋಲ್ ಇದ್ದರೆ ಸಾಕು ಸರ್ ಅನ್ನೋರಿಗೆ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಡೀಟೇಲು ಸರ್ ಇದು. ಸರ್ 2021 ಮಾಡಲು LX ಆಪ್ಷನಲ್ಲಿ ಇದು. ಓಕೆ. ತುಂಬ ಚೆನ್ನಾಗಿದೆ ಗಾಡಿ. ಓಡಿರೋದು ಬರೀ 26,000 ಓಡಿದೆ. ಓಕೆ. ಪೆಟ್ರೋಲ್ ಗಾಡಿ, ವೈಟ್ ಕಲರು. 8,85,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 8 ಲಕ್ಷಕ್ಕೆ ಆಗುತ್ತೆ. 8 ಲಕ್ಷಕ್ಕೆ 8 ಲಕ್ಷಕ್ಕೆ 21 ಮಾಡಲು ಬ್ರೀಜಾ LX ಆಪ್ಷನಲ್ಲು. ಲೋನ್ ಬೇಕು ಅನ್ನೋರಿಗೆ ಒಂದು 7 ಲಕ್ಷ ಲೋನ್ ಆಗುತ್ತೆ. ಓಕೆ. 1 ಲಕ್ಷ ಡೌನ್ ಪೇಮೆಂಟ್ ಅಂದರೆ ಈ 21 ಮಾಡಲು ಸಹಿತನು ತೊಗೊಂಡೋಗ್ಬೋದು. ಓಕೆ. 1 ಲಕ್ಷ ಡೌನ್ ಪೇಮೆಂಟಲ್ಲಿ ಈ ಬ್ರೆಜಾ ಕೂಡ ಸಿಗುತ್ತೆ. ಸೊ ನೀವು ನೋಡ್ತಾ ಬೋದು, ಇಲ್ಲಿರುವಂಥ ಪ್ರತಿಯೊಂದು ವೆಹಿಕಲ್ಸ್ ಕೂಡ ನಾವು ಡೀಟೇಲ್ ತಿಳಿಸ್ಕೊಟ್ಟಿದ್ದೀವಿ. ಸೊ ನಾವೇನಾದರೂ ಕೆಲವೊಂದು ಮಾಹಿತಿಗಳನ್ನ ಲೋಪದೋಷಗಳಲ್ಲಿ ನಾವೇನಾದರೂ ಮಿಸ್ ಮಾಡಿದರೆ ಏನೇ ಡೀಟೇಲ್ ಬೇಕಿದ್ರೂ ಕೂಡ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು.